ಬರ್ಡೇ ಪಾರ್ಟಿ ಹೋಗೋಣ ಅಂದ್ಕೊಂಡೆ. ಲಾಸ್ಟ್ ಏನಾಯ್ತು ಅಂತ ನೀವೇ ನೋಡಿ. ಅನ್ಲಕ್ಕಿ ಪರ್ಸನ್. ಹಲೋ ಮೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಸೊ ಜಿಮ್ಗೆ ಹೋಗಿ ಬಂದು ಇವತ್ತು ನನ್ನದು ಡೇ ಹೇಗಿರುತ್ತೆ ಅಂತ ನೋಡೋಣ. ಆಲ್ರೆಡಿ ಡೇ ಎಂಡ್ ಆಗ್ತಾ ಬಂದಿದೆ. ಮಾರ್ನಿಂಗಿಂದ ಫುಲ್ ಮಲ್ಕೊಂಡೇ ಇದ್ದೆ. ಸೊ ಈಗ ಆಲ್ರೆಡಿ ಟೈಮ್ ಬಂದು 4:30. ಜಿಮ್ಗೆ 1 ಅವರ್. ಜಿಮ್ಮಿಂದ ಬಂದ ತಕ್ಷಣ ನನ್ನ ಫ್ರೆಂಡ್ದು ಮಗಳದ್ದು ಬರ್ಡೇ ಇದೆ. ಎಸ್ಟರ್ಡೇ ಶಿ ಕಾಲ್ಡ್ ಮೀ ಫಾರ್ ಬರ್ತ್ಡೇ ಸೆಲೆಬ್ರೇಷನ್. ಸೊ ಇವಾಗ ನಾನು ಅವಳ ಮಗಳಿಗೆ ಗಿಫ್ಟ್ಸ್ ತೊಗೊಳ್ಬೇಕು. ದೆನ್ ನಾನು ನಮ್ಮ ಮನೆಯಿಂದ ಮೇ ಬಿ ಎಷ್ಟು ದೂರ ಅಂತ ಗೊತ್ತಿಲ್ಲ. ಇನ್ನು ಲೊಕೇಶನ್ ಕಳಿಸಿದ್ಲು, ಇನ್ನು ಲೊಕೇಶನ್ ಕೂಡ ನೋಡಲಿಲ್ಲ. ಜೆ ಪಿ ನಗರ ಇಲ್ಲೋ ಸರೌಂಡಿಂಗ್, ಜೆ ಪಿ ನಗರ್ 3rd ಫೇಸ್ ಸಮಥಿಂಗ್ ಏನೋ ಹೇಳಿದ್ಲು. ನೋಡೋಣ. ನಾನು ಫಸ್ಟ್ ಜಿಮ್ಗೆ ಹೋಗಿ ಬರ್ತೀನಿ. ಜಿಮ್ಗೆ ಹೋಗಿ ಬಂದು ಅವ್ರ ಮಗಳಿಗೆ ಏನೇನು ಗಿಫ್ಟ್ಸ್ ತೊಗೊಳ್ತೀನಿ ಅಂತ ನೋಡೋಣ. ಗಿಫ್ಟ್ ಫೈನಲಿ ಹೋಗ್ತಾ ಇದ್ದೀನಿ ಜಿಮ್ಮಿಗೆ. ಸೊ ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಚಾರ್ಜರ್ ಬಿಟ್ಟು ಬಂದೆ ಶೆಟ್. ಇವಾಗ ಇಲ್ಲಿ ಬಂದಮೇಲೆ ನೆನಪಾಯ್ತು ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂತ. ಸೊ ಹೋಗ್ತಾ ಇದ್ದೀನಿ. ಗೈಸ್ ಪ್ಲೀಸ್ ವೇರ್ ಹೆಲ್ಮೆಟ್. ಓಕೆ, ನಾವು ಆ್ಯಕ್ಚುಲಿ ಮನೆ ಹತ್ರ ಇರೋದ್ರಿಂದ ಹೆಲ್ಮೆಟ್ ಹಾಕ್ಕೊಳ್ಳಿಲ್ಲ. ಸೊ ಹೆಲ್ಮೆಟ್ ಹಾಕ್ಕೊಳ್ಳಿ ಪ್ಲೀಸ್. ವರ್ಕೌಟ್ ಮಾಡೋದು ಇಟ್ಕೊಂಡು ಮೊಬೈಲ್ ನೋಡ್ತಾ ಕುತ್ಕೊಂಡು ಆ್ಯಕ್ಚುಲಿ ಅವನಿಗೆ ಜಿಮ್ಮಿಗೆ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಯಾರು ಚೆನ್ನಾಗಿರೋ ಗರ್ಲ್ಸ್ ಇಲ್ಲ ಅಂತ ಅವನಿಗೆ. ಈಸ್ ನಾಟ್ ವೆಲ್. ಸೊ ಬೇಗ ಜಿಮ್ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ಅವನಿಗೆ ಹುಡುಗಿ ಚೆನ್ನಾಗಿದ್ದರೆ ಮಾತ್ರ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾನೆ, ಇಲ್ಲಾಂದರೆ ಮಾಡೋದೇ ಇಲ್ಲ ಅವನು. ಅವ್ನು ಹುಡುಗಿರು ಚೆನ್ನಾಗಿರೋದು ಬೇಕು ಪಾಪ, ವರ್ಕೌಟ್ ಮಾಡಿ ಇಲ್ಲಾಂದರೆ ಮಾಡಲ್ಲ ಅವನು. ಸೊ ದಟ್ ಈಸ್ ದ ಮೇನ್ ಪ್ರಾಬ್ಲಮ್. ಎಂತಾಯಿತು ಗೊತ್ತಾ, ಜಿಮ್ಮಲ್ಲಿ ಯಾರು ಚೆನ್ನಾಗಿರೋ ಹುಡುಗಿರಿಲ್ಲ, ಅದಕ್ಕೆ ಇವನು ಬೇಗ ಜಿಮ್ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ. ಸೊ ನೋಡೋಣ, ಮಾಡಿ ಆ ಥರ ಏನೂ ಇಲ್ಲ. ಅವನಿಗೆ ಕೋಪ ಬರೆಸ್ಲಿಕ್ಕೆ ಹೇಳಿದ್ದು. ಈಸ್ ಎ ಗುಡ್ ಗಾಯ್. ಅಯ್ಯೋ ಮನೆಗೆ ಬಂದೆ. ಸೊ ನೋಡೋಣ. ಇವಾಗ ಸ್ನಾನ ಮಾಡಿ ಅಂದರೆ ಫ್ರೆಶ್ ಅಪ್ ಆಗಿ ಈಗ ಹೋಗಬೇಕು. ಫ್ರೆಂಡ್ ಗಿಫ್ಟ್ ಪರ್ಚೇಸ್ ಮಾಡಿ ಅಲ್ಲಿಗೆ ಹೋಗಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹೇಳಿದ್ನಲ್ವ ನನ್ನ ಫ್ರೆಂಡ್ ಮಗದ ಬರ್ಡೇ ಇದೆ ಅಂತ. ಅವ್ರ ಬರ್ಡೇಗೆ ಹೋಗ್ಬೇಕಂತ ರೆಡಿ ಆಗೋಣ ಅಂತ ಇದ್ದೆ. ಅಷ್ಟರಲ್ಲಿ ಮಳೆ ಬರ್ತಾ ಉಂಟು. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಮಳೆ ಬರ್ತಾ ಉಂಟು ನೋಡಿ, ಬೇಕಾದ್ರೆ ನಾನು ಸುಳ್ಳು ಹೇಳ್ತಾ ಇಲ್ಲ. ಸೊ ನೋಡೋಣ. ನನ್ನ ಫ್ರೆಂಡಿಗೆ ಮೆಸೇಜ್ ಹಾಕಿದ್ದೀನಿ, ಅವಳಿಗೆ ಮಳೆ ಫುಲ್ ಬರ್ತಾ ಇದೆ ಅಂತ. ಒಂದು ವೇಳೆ ಮಳೆ ನಿಂತರೆ ಹೋಗ್ತೀನಿ. 7 o'clock ತನಕ ವೆಯ್ಟ್ ಮಾಡ್ತೀನಿ. ಮಳೆ ನಿಂತಿಲ್ಲ ಅಂದರೆ ಹೋಗಲ್ಲ. ಮತ್ತು ಯಾಕಂದರೆ ನಾನು ಮನೆಗೆ ಬರಬೇಕು, ನನಗೂ ಸ್ವಲ್ಪ ಲೇಟ್ ಆಗುತ್ತಲ್ವ, ನಾನು ಒಬ್ಬಳೇ ಹೋಗಬೇಕು. ಸೊ ಅದಕ್ಕೆ ಮತ್ತು ಈ ಮಳೆಯಲ್ಲಿ ಸುಮ್ಮನೆ ರಿಸ್ಕ್ ಯಾಕೆ ಅಂತ. ಮತ್ತು ಲೇಟ್ ನೈಟ್ ಆದರೆ ಬರೋದು ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೋಡೋಣ, ವಿಲ್ಸಿ ಏನಾಗುತ್ತಂತ. 7 o'clock ತನಕ ಟೈಮ್ ಇದೆ. ನೋಡೋಣ. ಇಲ್ಲ ಅಂದರೆ ನಾನು ಲಾಗ್ ಇಲ್ಲಿಗೆ ಎಂಡ್ ಮಾಡಬೇಕಾಗತ್ತೆ. ನೋಡೋಣ ಏನಾಗುತ್ತಂತ, ವಿಲ್ಸಿ. ಆ್ಯಕ್ಚುಲಿ ನಾನು ಹೋಗ್ಬೋದು, ಬಿಕಾಸ್ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿದರೆ, ನಾನು ಇವಾಗ ಆಲ್ರೆಡಿ 6:45 ಆಗಿದೆ. ಸೊ ನಾನೀಗ ಹೋದ್ರೂ ಕೂಡ ನಾನು ಆ ಬೇಬಿಗೆ ಗಿಫ್ಟು ಮತ್ತು ಗಿಫ್ಟ್ಸ್ ಎಲ್ಲ ತೊಗೊಂಡು ಹೋಗಬೇಕು. ಹಾಗೆ ಹೋಗ್ಲಿಕ್ಕಾಗೋದಿಲ್ಲ. ಸೊ ಮತ್ತು ಅಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಹೋದರೆ ಅಲ್ಲಿ ನನಗೆ ಬೇಕೇ ಬೇಕು 2 hours. ಸೊ ಅದಕ್ಕೆ ಮತ್ತೆ ರಿಸ್ಕ್ ಬೇಡ. ಓಕೆ, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಟ್ಸ್ ಓಕೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಬೇಬಿ. ಅವ್ರ ಮಮ್ಮಿ ಹತ್ರ ಹೇಳಿದ್ದೀನಿ ವೀಡಿಯೋಸ್ ಕಳಿಸಿ ಅಂತ. ಒಂದು ವೇಳೆ ಅವ್ರದ್ದು ಕ್ಲಿಪ್ ಸಿಕ್ಕಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಓಕೆ, ಬಾಯ್ ಬಾಯ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ದೆನ್ ಸಬ್ಸ್ಕ್ರೈಬ್ ಮಾಡಿ.